ಫಿಗರ್ನ ಡ್ರಾ ಮಾಡ್ಕೊಳ್ಳಿ. ಅಂದರೆ ತುಂಬ ಲೆಂತ್ ಇಲ್ದಲೇ ಇರೋದು ಶೀಟ್ಸ್ ಇಲ್ಲ ಅಂತ ಹೇಳಿದ್ರೆ A3 ಸೈಜ್ ಇದ್ದರೆ ಓಕೆ ಡ್ರಾಯಿಂಗ್ ಶೀಟ್. ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ ಹಾಫ್ ಫಿಗರ್ ಮಾತ್ರ ಡ್ರಾ ಮಾಡ್ಕೊಳ್ಳಿ. ಓಕೆ, ಹಾಫ್ ಫಿಗರ್ ಹೋಗುತ್ತೆ ಅಂತ ಹೇಳಿ ಡೌನಿಂದ, ಅಂದರೆ ನಮ್ಮ ಪಕ್ಕದಲ್ಲಿ ಹ್ಯಾಂಡ್ಸ್ ಇಟ್ಕೊಂಡಾಗ ಯಾವ ಪೊಸಿಷನ್ನಲ್ಲಿ ನಮ್ಮ ಒಂದು ಸ್ಕೆಚ್ ಕಾಣುತ್ತೆ ಅಂತ ಹೇಳಿಬಿಟ್ಟು ಡ್ರಾ ಮಾಡ್ಕೊಂಡು ಹೋಗೋಣ. ನಾನು ಹೇಳಿದ್ದೆ ನಿಮಗೆ ಏನಂತ ಹೇಳಿದ್ರೆ ಈ ಫಿಗರ್ನಲ್ಲಿ ನೀವು ನೋಡಬಹುದು ಕ್ರಾಚ್ ಪಾಯಿಂಟು. ಫಸ್ಟ್ ನಾನು ಒಂದು ತೋರಿಸಿದ್ದೆ ನಿಮಗೆ, 1 ಸೆಕೆಂಡ್ ನೋಡಿ. ಕ್ರಾಚ್ ಪಾಯಿಂಟಲ್ಲೇ ನಿಮಗೆ ಈ ಪೊಸಿಷನ್ಸ್ ಏನಿರುತ್ತೆ ಹ್ಯಾಂಡ್ ಪೊಸಿಷನ್ಸ್, ನಮ್ಮ ಈ ಒಂದು ಪೊಸಿಷನ್ ಏನಿರುತ್ತೆ ಇದು ಯಾವುದೇ ಎಷ್ಟೇ ಡಿಸ್ಕೊಂಡೆ ಮಾಡಿದ್ದು ಸ್ಟ್ರಕ್ಚರ್ ಇರುತ್ತೆ ಅದು ತುಂಬ ಸಣ್ಣ ಕಾಣಿಸುತ್ತೆ. ಸೊ ನಾನಿಲ್ಲಿ ಸಿಂಪಲ್ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನಾವೆಲ್ಲ ಡ್ರಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ವಿ, ಮೆಷರ್ಮೆಂಟ್ಸ್ ಗೊತ್ತಾಗ್ತಾ ಇರಲಿಲ್ಲ. ಕ್ಲಿಯರಾಗಿ ವಾಟರ್ ಇಂಚ್ ತೊಗೊಳ್ಳಿ, ಸ್ವಲ್ಪ ಈ ರೀತಿ ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದನ್ನು ಈ ರೀತಿ ಶೇಪ್ ಕೊಟ್ಕೊಳ್ಳಿ. ನೋಡಿ ಈ ರೀತಿ ಶೇಪ್ತೀವಿ, ವೈ ಲೈನ್ ಅಂತ ಹೇಳ್ತೀವಿ, ಎಸ್ ಲೈನ್ ಅಂತ ಹೇಳ್ತೀವಿ. ಈ ಒಂದು ಇಲ್ಲಿ ಬೇಕಿದ್ರೆ ಹಾಫ್ ಇಂಚ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಟ್ರೈಟಾಗಿ ಇಂಪಾರ್ಟೆಂಟು. ಸೊ ನಾನು ಇದನ್ನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ನೀವು ಎಷ್ಟು ಪ್ರಾಕ್ಟೀಸ್ ಸೇಮ್ ಫ್ಲ್ಯಾಶಿಂಗ್ ಮಾಡಿಬಿಟ್ಟು